ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಪ್ರೀತಿಯ ನವೀನ್ ಕುಮಾರ್. ಶ್ರೀ ಉರಿಮಸಣಿಕಮ್ಮ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ, ಇವತ್ತಿನ ವಿಚಾರ ಬಂದು, ಮೊನ್ನೆ ಒಂದು ಧನುರ್ಮಾಸದ ಬಗ್ಗೆ ಒಂದು ವಿಡಿಯೋವನ್ನು ಅಪ್ಲೋಡ್ ಮಾಡಿದ್ದೆ. ಸೊ ಇದ್ರ ಬಗ್ಗೆ ನಾನು ಒಂದು ಕ್ಲಾರಿಟಿ, ನಾಮಸ್ಮರಣೆ ಮತ್ತು ಸಿದ್ಧಿ, ಸೊ ಇವೆರಡಕ್ಕೂ ಭಾಳ ವ್ಯತ್ಯಾಸ ಇರ್ತಕ್ಕಂಥದ್ದು. ಏಕೆಂತಂದರೆ ನಾಮಸ್ಮರಣೆ ಅನ್ನುವಂಥದ್ದು ನೀವು ಯಾವ ರೀತಿ ಬೇಕಾದರೂ ನೀವು ನಾಮಸ್ಮರಣೆಯನ್ನು ಮಾಡ್ಬೋದು. ಅಂತಂದರೆ ನೀವು ಮಲಗಿದ್ದಾಗಲೂ ಮಾಡ್ಬೋದು, ಎದ್ದಿದ್ದಾಗಲೂ ಮಾಡ್ಬೋದು, ಅಥವಾ ಎನಿ ಟೈಮ್. ಅರ್ಥ ಆಯ್ತಾರೆ? ಪ್ರತಿಯೊಂದು ಸಮಯದಲ್ಲೂ ನೀವು ನಾಮಸ್ಮರಣೆಯನ್ನು ಮಾಡ್ಬೋದು. ನಾಮಸ್ಮರಣೆ ಮಾಡಲಿಕ್ಕೆ ನೀವು ಸ್ನಾನ ಮಾಡಿರಬೇಕು ಅಂತ ಆಗಲಿ ಅಥವಾ ಏನು ಮಾಡಬೇಕು ಅಂತ ಏನಿಲ್ಲ. ಆದರೆ ಜಪ ಮಾಡಬೇಕು, ಸಿದ್ಧಿ ಮಾಡಬೇಕು, ಅಥವಾ ನಾವು ಏನೋ ಒಂದು ಕೇಳ್ತಾ ಇದ್ದೀವಿ ಅದನ್ನು ನಾವು ಪಡ್ಕೊಳ್ಬೇಕು ಅಂತ ಅಂದರೆ, ಸೊ ಖಂಡಿತವಾಗಿಯೂ ನೀವು ಅದಕ್ಕೆ ಪ್ರೊಸೆಸರ್ಗಳನ್ನು ತುಂಬ ಮೇಂಟೈನ್ ಮಾಡಬೇಕು. ಈಗ ಹೇಗೆ ನಾವು ಒಂದು ಸಾಂಬಾರು ಮಾಡಲಿಕ್ಕೆ ಏನೇನೋ ತಯಾರಿಗಳನ್ನು ಮಾಡ್ಕೊಳ್ತೀವಿ, ಹಾಗೆ ಒಂದು ಹಾಲಿಂದ ಮೊಸರು, ಬೆಣ್ಣೆ, ತುಪ್ಪ ಹೇಗೆ ನಾವು ತೆಗಿಲಿಕ್ಕೆ ಪ್ರಾರಂಭ ಮಾಡ್ತೀವೋ ಆ ರೀತಿಯಲ್ಲೇ ಮಾಡಬೇಕು, ಬೇರೆ ರೀತಿ ಮಾಡೋ ಹಾಗಿಲ್ಲ. ಅದಕ್ಕೆ ಅನುಷ್ಠಾನ ಅಂತ ಕರೆಯೋದು. ಸೊ ನೀವು 11 ದಿನದಲ್ಲಿ ನೀವು 1,00,000 ಜಪ ಮಾಡ್ತೀವಿ, ಅಥವಾ 9 ದಿನದಲ್ಲಿ 1,25,000 ಜಪ ಮಾಡ್ತೀವಿ ಅಂತ ಅಂದರೆ, ಸೊ ನೀವು ಅದು ಮಾಡಬೇಕು. ಆ ಸಮಯ ನೀವು 6 ಗಂಟೆ ಕುಂತ್ಕೊಂಡ್ರೆ 6 ಗಂಟೆಗೆ ಕೂತ್ಕೊಳ್ಬೇಕು. 8 ಗಂಟೆ ಕುಂತ್ಕೊಂಡು ನಾನು 10 ಗಂಟೆವರೆಗೂ ಮಾಡ್ತೀನಿ ಅನ್ನುವಂಥವ್ರು ಸೊ ಅದನ್ನೂ ಮಾಡಬೇಕು. ಇದರಲ್ಲಿ ಕೂಡ 6ರಿಂದ 10 ಗಂಟೆ ಮಾತ್ರ ಇದು ರಾಜಸಿಕವಾಗಿರ್ತದೆ. ಆಮೇಲೆ ತಾಮಸಿಕ ಗುಣ ಬರೋದು ರಾತ್ರಿ 11 ಗಂಟೆ ಮೇಲೆ ಮಾಡ್ತಕ್ಕಂಥದ್ದು. ಈಗ ನೀವು ತುಂಬ ಈ ಕಾಲಭೈರವರನ್ನು ಮತ್ತು ಕಾಳಿಯನ್ನು ಮಾಡಬೇಕು ಅಂತ ಅಂದಾಗ ನೀವು ರಾತ್ರಿ 12 ಗಂಟೆ ಮೇಲೆ ಮಾಡಬೇಕು. ಸೊ ನೀವು 1,25,000 ಜಪ ಮಾಡಿದ್ರೆ ಸೊ ಮತ್ತೆ ನೀವು 1,000 ಆಹುತಿಯನ್ನು ಕೊಡಬೇಕು ತುಪ್ಪದಲ್ಲಿ. ಸೊ ಅದು ಹೋಮದ್ದು ಬಂದಾಗ ನಾನು ಖಂಡಿತ ಅದ್ರ ಬಗ್ಗೆ ಹೇಳ್ತೀನಿ. ಆದರೆ ನಾವು ಸಿದ್ಧಿ ಮಾಡ್ಕೊಳ್ಬೇಕು ಅಂತ ಅಂದರೆ ನಮಗೆ ಕೆಲವೊಂದು ನಮ್ಮಲ್ಲಿ ಇಷ್ಟದೈವ, ಕುಲದೈವ ಮತ್ತು ಈ ರೀತಿಯಲ್ಲ, ನಮ್ಮ ಇಷ್ಟದೈವ ಕುಲದೈವಗಳು ಈ ರೀತಿಯಾಗಿ ನಮ್ಮ ತಲೆಯಲ್ಲಿ ತುಂಬಿದೆ. ಸೊ ಆ ದೇವರುಗಳನ್ನು, ನಿಮ್ಮ ಮನಸ್ಸಲ್ಲಿ ಇರ್ತಕ್ಕಂಥ ದೇವರುಗಳನ್ನು ನೀವು ಇಟ್ಕೊಂಡು ನೀವು ಸಿದ್ಧಿ ಮಾಡಿದ್ರೆ ಅಥವಾ ಅದರ ಹತ್ರ ನೀವು ಫಲಗಳನ್ನು ಕೇಳಿದ್ರೆ ಬೇಗ ಅವು ಫಲಿಸ್ತವೆ. ಆದರೆ ಈಗ ನಾವು ನಿಮಗೆ ಆಂಜನೇಯ ಸ್ವಾಮಿ ಇಷ್ಟ ಇರ್ತಾನೆ, ಈಗ ನೀವು ಕಾಳಿ ಮಾಡಿ ಅಂತ ಅಂದ ತಕ್ಷಣ ಅದು ವರ್ಕ್ ಆಗೋದಿಲ್ಲ, ತುಂಬ ಸಮಯ ತಗೊಳುತ್ತೆ. ಸೊ ನಿಮ್ಮ ಇಷ್ಟದೈವ ಯಾವುದು, ನಿಮ್ಮ ಕುಲದೈವ ಯಾವುದು, ನೀವು ಯಾವ ದೇವರನ್ನು ನಾಮಸ್ಮರಣೆ ಮಾಡಿದ್ರೆ ಬೇಗ ನೀವು ದೇವರಿಂದ ನೀವು ಇದನ್ನು ಫಲವನ್ನು ಪಡ್ಕೊಳ್ಬೋದು ಅಂತ ಹೇಳಿ ನಾನು ಮುಂದಿನ ವಿಡಿಯೋದಲ್ಲಿ ಖಂಡಿತ ತಿಳಿಸ್ಕೊಡ್ತೀನಿ. ಸೊ ಸಿದ್ಧಿಗೆ ನೀವು ಪ್ರೊಸೆಸರ್ ಸಿಕ್ಕಾಬಟ್ಟೆ ಇಂಪಾರ್ಟೆಂಟು. ಆದರೆ ನಾಮಸ್ಮರಣೆಗೆ ನೀವು ಹೇಗಿದ್ದು ಅದಕ್ಕೆ ಸ್ನಾನ ಮಾಡಬೇಕು ಅಂತ ಇಲ್ಲ, ಏನೂ ಇಲ್ಲ, ಹೇಗೆ ಬೇಕಾದರೂ ಹಾಗೆ ಮಾಡ್ಬೋದು. ಸೊ ಇಷ್ಟೇ ನಾಮಸ್ಮರಣೆ ಮತ್ತು ಜಪ ಅನ್ನುವಂಥದ್ದು ಇರುವಂಥದ್ದು. ಸೊ ಎಲ್ಲರಿಗೂ ಒಳ್ಳೆಯದಾಗಲಿ. ನಮಸ್ಕಾರ.